ಭಕ್ತಿಯಿಂದ ಆರಾಧಿಸಿದೆ, ಭಸ್ಮ ಲೇಪನವನ್ನು ಮಾಡಿದೆ, ರಾಜಪೋಷಾಕುಗಳಿಂದ ಅಲಂಕೃತನಾದೆ. ವೈಭವೋಪೇತವಾದ ಲಂಕಾ ಪತ್ತನದ ರಾಜವಿಷ್ಠರವನ್ನು ಅಲಂಕರಿಸಿದಾಗ ತ್ರಿಜಗದಲ್ಲ ನನಗೆ ಜಯವಾಗಲಿ ಎನ್ನುವ ಜಯಘೋಷ. ಅದರ ಜೊತೆಯಲ್ಲಿ ಸುರನರೋಗ ದೊಡೆತನವನ್ನು ಹೊಂದಿದ ನಾನು ಎಷ್ಟು ಸಮರ್ಥ ಎನ್ನುವುದಕ್ಕೆ ಸಾಕ್ಷೀಭೂತವಾಗಿ ನಮ್ಮ ಸಭೆ ತೋರಿಸಿಕೊಡುತ್ತಾ ಇದೆ. ಆಗುವುದಕ್ಕೆ ಆ ಅವತು ಒಬ್ಬರಿಂದ ಕೈಕಸ ಜಾತರಾಗಿ ದಶಕಂದರ ಕೈರವಾಸ್ಯ ಹೀಗೆ ಹೆಸರನ್ನು ಗಳಿಸಿಕೊಂಡ ನಾನು ನನ್ನ ತನ ಏನು ಎನ್ನುವುದನ್ನು ಕಲಿಯುವಿಕೆಯಿಂದಲೇ ಲೋಕಕ್ಕೆ ತೋರಿಸಿಕೊಟ್ಟೆ. ಋಗ್ವೇದ, ಯಜುರ್ವೇದಾದಿ 4 ವೇದಗಳು, ಅದಕ್ಕೆ ಪೂರಕವಾದ 6 ಶಾಸ್ತ್ರಗಳು, ಅದಕ್ಕೆ ಅಗತ್ಯ ಇರುವಂತಹ 18 ಪುರಾಣಗಳು, ಹಾಗೆ ತತ್ವ ಮೀಮಾಂಸಾದಿಗಳನ್ನು ಜೀರ್ಣಿಸಿಕೊಂಡು 10 ತಲೆಗಳಲ್ಲಿ 10 ಆಲೋಚನೆಗಳನ್ನು ಮಾಡುವ ಮೂಲಕವಾಗಿ ಈ ದಶಕಂದರನ ಘನತೆ ಏನು ಎನ್ನುವುದನ್ನು ಲೋಕಮೂಲದಲ್ಲಿ ಸ್ಥಾಪಿಸಿದವನ ವರ್ತಮಾನ ಕಾಲದಲ್ಲಿ ಸುರಭುಜಂಗಮ ಎನ್ನುವಂಥ ನೆಗಳತೆಯನ್ನು ಪಡೆಯಬೇಕಿದ್ದರೆ ನಾನು ಸಾಧಿಸುವುದಕ್ಕೆ ಮೂಲ ಕಾರಣ ಏನು? ನಮ್ಮ ಸಾಮರ್ಥ್ಯದ ಮೂಲಕವಾಗಿ ಮೊದಲಾಗಿ ಪಡೆದದ್ದು ವೈಶ್ರವಣನ ಸ್ವಾಧೀನದಲ್ಲಿದ್ದಂತಹ ಈ ಸುವರ್ಣಲಂಕೆಯನ್ನು, ಈ ಸುವರ್ಣಲಂಕೆಯನ್ನು ಸ್ವಾಧೀನಪಡಿಸಿದ ಕಾರಣವೇ ಲಂಕಾಧಿನಾಥನ ರಾವಣ ಎನ್ನುತ್ತಾ ನಿಗಡತೆಯನ್ನು ಪಡೆದೆ. ಅಷ್ಟಲ್ಲದೆ ಪ್ರಪಂಚಮುಖದವರಿಂದ ಬ್ರಹ್ಮ ಎನ್ನುವಂತಹ ನುಡಿಯಿಂದಲೇ ತೊಡಗಿಸಿಕೊಳ್ಳುವುದು ನನ್ನ ಬಗೆ ಬಗೆಯಾಗಿ ಬಗೆ ಬಗೆಯ ಹೆಸರಿನಿಂದ ನನ್ನನ್ನು ಕರೆದು ವೇದಗರ್ಭಾಯ ವಿದ್ಮಹೇ ಹಿರಣ್ಯಗರ್ಭಾಯ ಧೀಮಹೇ ಅನ್ನೋ ಬ್ರಹ್ಮ ಪ್ರಚೋದಯಾತ್ ಎನ್ನುವ ಹಾಗೆ ನನ್ನನ್ನು ಸ್ತುತಿಸಿದರು. ಅಪೌರುಷೇಯವಾದಂತಹ ವೇದಕ್ಕೆ ಬ್ರಹ್ಮ ಎನ್ನುವಂತಹ ಹೆಸರಿರುವುದರಿಂದಲೇ
ಜಗತ್ತಿನ ಮೂಲಭೂತವಾದಂತಹ ಸತ್ಯವನ್ನರಿತವನು ಇವ ಎನ್ನುವುದರಿಂದಲೇ ಸತ್ಯಲೋಕಾಧೀಶನಿಗೆ ಕೈ ಮುಗಿಯುವುದರೊಂದಿಗೆ ಮೂಲಭೂತವಾದಂತಹ ಸತ್ಯಜ್ಞಾನವನ್ನು ನಮಗೆ ಅನುಗ್ರಹಿಸುತ್ತಂದೆ ಅಂತ ಸಾಧಕರಾದರಾದ ಸತ್ಯಾನ್ವೇಷಣೆಯಲ್ಲಿ ತೊಡಗಿಸಿಕೊಳ್ಳುವವರೆಲ್ಲರಿಗೂ ಕೂಡ ಮೊದಲು ಅರ್ಥ ಆಗಬೇಕಾದದ್ದು ಬ್ರಹ್ಮಪದ ಯಾವುದು ಎನ್ನುವ ಹಾಗೆ. ಮೊದಲು ಅವರು ತಮ್ಮನ್ನು ತಾವು ಅನುಸಂಧಾನಗೊಳಿಸಬೇಕಾದದ್ದು ಮನಸ್ಸನ್ನು ಬ್ರಹ್ಮಪದದಲ್ಲಿ. ಅಂದರೆ ನಿತ್ಯವೂ ಸತ್ಯಾನ್ವೇಷಣೆಗೆ ತೊಡಗಿಸಿಕೊಳ್ಳುವವರಿಗೆ ಬ್ರಹ್ಮ ಸಾಕ್ಷಾತ್ಕಾರ ಆಗಲೇಬೇಕು. ಆದ್ದರಿಂದಲೇ ಸತ್ಯಸ್ವರೂಪಿಯಾಗಿ ಸತ್ಯಲೋಕದಲ್ಲಿ ನಾನಿರುತ್ತಾ ಮಾಯೆಯ ಆಜ್ಞೆಯಂತೆ ಜೀವಗಣವನ್ನು ಸೃಜಿಸುತ್ತಾ ಇದ್ದೆ. 84 ಲಕ್ಷ ಜೀವರಾಶಿ, ಅದರಲ್ಲಿ 60 ಲಕ್ಷ ಜೀವರಾಶಿಗಳು ಭೂಮಿಯ ಮೇಲೆಯೂ ಮತ್ತೆ ಉಳಿದವುಗಳು ನೀರಿನಲ್ಲಿಯೂ ಸೃಷ್ಟಿಯಾಗುವುದರೊಂದಿಗೆ ಪ್ರಪಂಚ ವಿಕಸನಕ್ಕೆ ಕಾರಣೀಕೃತವಾಗಿ ಅಂಡಜ, ಪಿಂಡಜ, ಉದ್ಭಜ, ಸ್ವೇದಜ ಈ ರೀತಿಯಾಗಿ ಸೃಷ್ಟಿಯ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುತ್ತಾ ಪಂಚಭೂತಗಳಿಂದ ಆವೃತವಾದಂತಹ ಪ್ರಪಂಚದಲ್ಲಿ ಜೀವಿಯು ತನ್ನ ಕರ್ಮನಡೆಯಲ್ಲಿ ತೊಡಗಿಸಿಕೊಳ್ಳಲು ಬೇಕಾದಂತಹ ಜೀವವನ್ನು ಅನುಗ್ರಹಿಸಿಕೊಡುವವ. ಆದ್ದರಿಂದಲೇ ನನ್ನನ್ನು ಜೀವ ಎನ್ನುವ ಹಾಗೆಯೂ ಕೂಡ ನುತಿಸುವವರಿದ್ದಾರೆ. ಏನನ್ನಾದರೂ ಸಾಧಿಸಿ ಎತ್ತರಕ್ಕೇರಬೇಕಾದರೆ ಬೇಕಾದಂತಹ ಜೀವವನ್ನೇ ಅನುಗ್ರಹಿಸುವುದರಿಂದಲೇ ನನ್ನನ್ನು ಜೀವದಾತಾರ ಅಂತ ಸ್ತುತಿಸುವವರಿದ್ದಾರೆ. ಸೃಷ್ಟಿಗೆ ಕಾರಣೀಕರ್ತನು ನಾನಾದ್ದರಿಂದಲೇ ಸೃಷ್ಟಿಕರ್ತ ಅಂತ ಕೈ ಮುಗಿಯುತ್ತಾರೆ. ಕೇವಲ ಅಷ್ಟು ಮಾತ್ರವಲ್ಲ, ಜೀವಿಯ ಜೀವನಡೆ ಹೀಗೆ ಇರಬೇಕು ಎನ್ನುವಂತಹ ವಿಧೇಯಕವನ್ನು ನಾನು ಬರೆಯುವುದರಿಂದಲೇ ನನ್ನನ್ನು ವಿಧಿ ಅಂತ ಕರೆಯುವುದು. ಯಾರಿಗೂ ಯಾವ ಕಾಲಕ್ಕೂ ಕೂಡ ಅಳಿಸಲಾಗದೇ ಇರುವಂತಹ ಬರಹವನ್ನು ಬರೆದು ಅವನ ಕರ್ಮನಡೆಗೆ ಇಂಥದ್ದೊಂದು ದಾರಿ ಅಂತ ನಾನು ಮಾಡಿಕೊಡುವುದರಿಂದಲೇ ನಾ ಬರೆದದ್ದನ್ನೇ ವಿಧೇಯಕ ಅಂತ ಕೊಂಡಾಡಿ. ನನ್ನ ಒಟ್ಟಿಗೆ ಇರುವಂತಹ ಹರಿಯೋ ಶಿವನಾದರೂ ಕೂಡ ನಾ ಬರೆದದ್ದನ್ನು ಮೀರುವಲ್ಲಿ ತನ್ನನ್ನು ತಾವು ತೊಡಗಿಸಿಕೊಳ್ಳುವುದಿಲ್ಲ. ಬ್ರಹ್ಮವಾಕ್ಯವೇನುಂಟು, ವಿಧಿ ಬರಹವೇನುಂಟು, ಅದು ಹಾಗೆಯೇ ಆಗುತ್ತದೆ ಎನ್ನುವುದನ್ನು ಮಾಯೆಯಿಂದ ಆದಿಯಾಗಿ ಸಕಲ ದೇವತಾ ಶಕ್ತಿಗಳು ಕೂಡ ಉಕ್ತವಾದದ್ದೇ ಹೀಗೆ. ಹಿಂದಿನಿಂದ ಮುಂದಿನ ತನಕ ನಡುವಿನ ಕೊಂಡಿಯನ್ನು ಅದನ್ನು ವರ್ತಮಾನವೆನ್ನುವಂತಹ ಕಂಡಿಯ ಮೂಲಕವಾಗಿ ಹರಿಯಗೊಟ್ಟು ಆಗಬೇಕಾದ್ದೆಲ್ಲ ಈ ಪ್ರಪಂಚದಲ್ಲಿ ಆಗಿಯೇ ಆಗುತ್ತದೆ ಎನ್ನುವುದನ್ನು ತೋರಿಕೊಡುವುದರ ಮೂಲಕವಾಗಿ ನನ್ನ ಸೃಷ್ಟಿಗೆ ಬೇಕಾದಂತಹ ವಿಚಿತ್ರಗಳನ್ನು, ವಿಸ್ಮಯಗಳನ್ನು, ಅದ್ಭುತಗಳನ್ನೆಲ್ಲವನ್ನು ಕೂಡ ಜೊತೆಯಾಗಿಯೇ ಸೇರಿಸಿಟ್ಟು ಅದೊಂದು ರಹಸ್ಯ ಅಂತ ಉಳಿದವರಿಗೆ ಅನಿಸುವಷ್ಟರ ಮಟ್ಟಿಗೆ ಸೃಷ್ಟಿಯ ಕಾರ್ಯವು ಔನ್ನತ್ಯವನ್ನು ಪಡೆದಿದೆ. ಸುಲಭವಾಗಿ ಯಾರಿಂದಲೂ ಮಾಡಲಾಗದ, ಯಾರಿಂದಲೂ ಯಾವ ಕಾರಣಕ್ಕೂ ಕೂಡ ಯೋಚಿಸಲಾಗದಂತಹ ನಡೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವುದರಿಂದಲೇ ಅದು ರಹಸ್ಯ ಅಂತ ಕರೆಯಲ್ಪಟ್ಟಿದೆ. ಹೀಗೆ ಆಗಬೇಕಾದ್ದೆಲ್ಲ ಆಗಿಯೇ ಆಗುತ್ತದೆ ಎನ್ನುವಂತಹ ನಿಲುವಿನಲ್ಲಿ ಸೃಷ್ಟಿಯ ಕಾರ್ಯದಲ್ಲಿ ತೊಡಗಿಸಿಕೊಂಡು ಜೀವರಾಶಿಗಳನ್ನು ಸೃಜಿಸುತ್ತಾ ಇರುವಾಗ ಯಾರದು 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 ಬಂದವನಾರು ಅಂತ ನೋಡ್ತೇನೆ ಒಮ್ಮೆ. Thank you.
ಬರುವಲ್ಲಿ ಲೋಕಮೂರರಲ್ಲಿ ಪ್ರಭುತ್ವದ ಧ್ವಜವನ್ನು ಸ್ಥಾಪಿಸು. ನೀವೇನು ಅಂತ ತೋರಿಸಿಕೊಟ್ಟವನು ಚತುರ್ದಶ ಭುವನದಲ್ಲನಾಗಿ. ಆದ ಕಾರಣವೇ ಅಭಿಮಾನದಿಂದ ಪೀಠದಿಂದ ಎದ್ದು ಬಂದಿರಲ್ಲ. ಗೌರವ ಸೂಚಕವಾಗಿ ನಿಮಗೂ ಒಂದು ಪೀಠವನ್ನು ಕೊಟ್ಟಿದ್ದೇನೆ. ಅದು ಸಮಾಧಾನ, ಸ್ವೀಕರಿಸ್ತೇನೆ. ಆದರೆ ಸಂತೋಷ ಏನು ಬಲ್ಲೆಯ? ಏನು? ಚತುರ್ದಶ ಭುವನದಲ್ಲನಾದರೂ ಸೃಷ್ಟಿಕರ್ತ ಎನ್ನುವಂತಹ ನೆಲೆಯಿಂದ ನನಗೂ ಗೌರವವನ್ನು ನೀಡಿ ನಾನು ಹೇಳುವ ತನಕ ಅಲ್ಲಿ ಮಂಡಿತರಾಗದೇ ಇದ್ದರು. ಮೂಲ ಇಲ್ಲದೆ ಇದ್ರೆ ಮತ್ತೆಲ್ಲಿಂದ ಸಿಗಬೇಕು? ಒಳ್ಳೆಯದು. ಆ ಸಂಸ್ಕಾರ ಕೊನೆ ತನಕವೂ ನಿನ್ನನ್ನು ಕಾಪಾಡಲಿ. ನಿನ್ನ ಕೈಯೊಂದು ಎತ್ತುತ್ತಾ ಹಾಗೇ ಇರಲಿ. ಒಳ್ಳೆಯದು. ಕೈ ಎತ್ತುವುದೇನು ಹೌದು. ಹೀಗಾಯಿತಲ್ಲ ಅಂತ. ಏನಾಯ್ತು? ಯಾವ ಚಿಂತೆ ನಿನಗೆ ಮತ್ತೆ ಬಾಧಿಸುತ್ತಿರುವುದು? ಅವರೆಲ್ಲ ಸಾಯ್ತಾ ಇದ್ದಾರೆ, ಕೆಲವರು ಹುಟ್ಟುತ್ತಾ ಇದ್ದಾರೆ. ನಾನು ಮರಣವನ್ನೇ ಜಯಿಸಿ ತನ್ಮೂಲಕವಾಗಿ ಪ್ರಪಂಚದಲ್ಲಿ ಮೆರೆದಾಡಬೇಕು ಎನ್ನುವ ಸಂಕಲ್ಪಬದ್ಧನಾದ ವಿಚಾರ ನಮಗೂ ವೇದ್ಯವಾಗಿದೆ. ಈ ಹೊತ್ತಿಗೆ ನೀನು ಗಮನಹರಿಸಬೇಕಾದದ್ದು ಎಲ್ಲಿ ಬಲ್ಲೆಯ? ಈ ಒತ್ತಡ ಯಾಕೆ ಹೀಗೆ ಅಂತ. ಉಳಿದೆಲ್ಲ ಜೀವಿಗಳು ನಾಶ ಹೊಂದುವುದನ್ನು ನೀನು ಕಾಣುತ್ತಾ ಇದ್ದಿ. ಹೌದು. ಮತ್ತೆ ಹುಟ್ಟುವುದನ್ನು ಕಾಣುತ್ತಾ ಇದ್ದಿ. ಈ ಹುಟ್ಟು ಸಾವುಗಳ ನಡುವೆ ಹರಿಯುವಂತಹ ನೀರು ನಿನ್ನ ಪಾಲಿಗೆ ಯಾವತ್ತೂ ನಿನ್ನ ಸ್ಥಳ ತಪ್ಪಿಸ್ತದೆ ಎನ್ನುವಂತಹ ಭೀತಿ ನಿನ್ನಲ್ಲಿ ಹೊತ್ತಿಗೆ ಅಂಕುರೊಳಗೆ. ಅವರು ನೀರು ಹರಿಯುವ ದಾರಿಯಲ್ಲಿ ತಪ್ಪಿದಾಗ ನನಗೆ ಭಯ. ನನಗೆ ಬ್ರಹ್ಮದೇವರು ಕೊಟ್ಟದ್ದು ಹೌದೋ ಅಲ್ವೋ ಅಂತ ನೀನು ಯೋಚನೆ ಮಾಡಬೇಕಾದ್ದೇನು ಬಲ್ಲೆಯ? ಯಾವುದನ್ನು? ಈ ಭೂಮಿಗೊಂದು ನಿಯಮ ಉಂಟು. ಕೆಲವು ಬಾರಿ ಹಾಗಾಗುತ್ತದೆ. ಹೇಗೆ? ಚೆನ್ನಾಗಿ ತಿಳಿದವರ ಮತಿಗೂ ಕೂಡ ಕೆಲವೊಮ್ಮೆ ಮೌಢ್ಯ ಆವರಿಸಿಕೊಂಡು ಬಿಡ್ತದೆ. ಅಂದ್ರೆ ಎಡವುತನವು. ನೀನು ಏನು ಸಾಮಾನ್ಯನೇ? ನೀನು ಓದಿದ್ದಲ್ಲ ಏನನ್ನು ಅಂತ ಪ್ರಶ್ನೆ ಮುಂದಿಟ್ರೆ ಅದು ನನಗೇ ಗೊತ್ತು. ಕೇವಲ ಓದುವಿಕೆಗಾಗಿ ಓದಿದ್ದಲ್ಲ ನೀನು. ಎಲ್ಲವೂ ನಿಮಗೂ ಗೊತ್ತಿರ್ಲಿಕ್ಕಿಲ್ಲ. ಇನ್ನೂ ಸೂಚ್ಯವಾಗಿ ಹೇಳಬೇಕು ಅಂತಿದ್ರೆ ನಿನಗೆ ಅರ್ಥ ಆದೀತು ಎನ್ನುವುದರಿಂದಲೇ ಈ ವಾಕ್ಯ ಪ್ರಯೋಗ ಮಾಡ್ತೇನೆ. ಅರಿವೆಯೇ ನಿನಗೆ ಅರಿವೆ. ಅನ್ನ, ಹಸು, ಅಮೃತ, ಆತ್ಮ, ಅನಿತರ ಸಾಧಾರಣ ಅಂತ ತಿಳಿದವನು. ತಿಳುವಳಿಕೆಯ ತತ್ವ. ಹೌದು ತಾನೆ. ಓದುವಿಕೆಯಲ್ಲೊಂದು ತಿಳುವಳಿಕೆ ತತ್ವ ಇರಬೇಕು ಎನ್ನುವುದರಿಂದ ಓದುತ್ತಾ ಅದನ್ನು ಅನುಸಂಧಾನಗೊಳಿಸಿದವನು ನೀನು ನಿನ್ನ ಜೀವನದಲ್ಲಿ. ಮತ್ತೊಂದು ಪುಟ ನೋಡಿದಾಗ ಮೀಮಾಂಸ ಅಂತ ಕಂಡಿದ್ದು. ಹೀಗೆ ಅರ್ಥ ಮಾಡಿಕೊಂಡಂತಹ ನೀನು ಅಷ್ಟು ತಿಳುವಳಿಕೆಯನ್ನು ಹೊಂದಿದವ ನೀನು ಎಷ್ಟೋ ವಿಷಯಗಳಿಗೆ ಭಾಷ್ಯ ಬರೆದವನಂತೆ. ಆದರೂ ಪ್ರಶ್ನೆ ಮೂಡುವುದು ಸ್ವಭಾವಜನ್ಯ. ಯಾವುದಕ್ಕೆ ಬ್ರಹ್ಮ ಎನ್ನುವ ಹಾಗೆ ಪ್ರಪಂಚ ಕೊಂದಾಡಿತು ಅಂತಹ ಸತ್ಯವನ್ನು ಹೇಳುವ ವಿಷಯಗಳಿಗೆ ಭಾಷ್ಯ ಬರೆದವನಂತೆ. ಬ್ರಹ್ಮ ವಸ್ತು ಯಾವುದು ಅಂತ ಲೋಕಕ್ಕೆ ತೋರಿಸಿಕೊಟ್ಟವ ಅಲ್ಲವೇ?
ಹೀಗೆ ಸತ್ಯ ಯಾವುದು ಎನ್ನುವುದಕ್ಕೆ ಭಾಷ್ಯ ಬರೆದಂತಹ ಸೂಕ್ಷ್ಮಮತಿಯಾದಂತಹ ನಿನ್ನನ್ನು ಈ ಹೊತ್ತಿಗೊಂದು ಮೌಢ್ಯ ಆವರಿಸಿ ಬಿಟ್ಟಿತಲ್ಲ ಅಂತ ನಾ ಯೋಚನೆ ಮಾಡುವುದು. ಅಂದ್ರೆ ಮಸುಕಿದ್ದು ಮುಸುಕಿದ್ದು ನಿನಗೇನು ಅನಿಸ್ತದೆ? ನನಗೆ ಏನು ಅಂತ ಗೊತ್ತಾಗೋದಿಲ್ಲ. ಮಸುಕಿದ್ದು. ಮಸುಕಿದ್ದು ಹೌದು. ಮುಸುಕಿದ್ರೆ ಒಮ್ಮೆ ಹೊರಗೆ ಬರುವುದಕ್ಕೆ ಸಾಧ್ಯ ಇಲ್ಲ. ಆಹಾ, ಮಸುಕಿದ್ದಂದ್ರೆ ಅಲ್ಲೆಲ್ಲಿ ಕವಿದದ್ದು. ಹೌದು, ಅದರಲ್ಲೇ ಕವಿದದ್ದು. ಅದು ಈ ಹೊತ್ತಿಗೆ ನೀರಾಗಬೇಕು, ಅಂದ್ರೆ ತೊಳ್ಕೊಳ್ಳಬೇಕು. ಹೌದೇ ಹೌದು. ತೊಳ್ಕೊಳ್ಬೇಕು ಯಾವುದರಿಂದ? ಸತ್ಯ ಜಲ, ಸತ್ಯ ಸಂಧಿ ಆಗಬೇಕು, ಅಂದ್ರೆ ಸತ್ಯ ದ್ರವಿಸಬೇಕು ಅಂತ. ಪ್ರಕ್ಷಾಳನ ರೂಪವಾದದ್ದು ಸತ್ಯ, ಹೌದು. ಅದುವೇ ಮಿಥ್ಯ. ಯಾವುದು ಸತ್ಯ ಅಂತ ತಿಳಿದ್ರೆ, ನಿನ್ನ ವಾಕ್ಯದಲ್ಲಿ ಹೇಳ್ಬೇಕು ಅಂತಿದ್ರೆ ಬ್ರಹ್ಮ ಒಂದೇ ಸತ್ಯ. ಅಂದ್ರೆ ಯಾವುದು ಸತ್ಯ ಅಂತ ನೀನು ಯಾವುದನ್ನು ತಿಳಿದುಕೊಂಡಿದ್ದೆ ಅದನ್ನು ಮಾತ್ರ ಸತ್ಯ ಅಂತ ಒಪ್ಪಿಕೊಡ್ಬೇಕು. ಹೌದು. ಈ ಭುವಿಯವರ ಪಾಲಿಗೆ ಸತ್ಯ ಯಾವುದು ಬಲ್ಲೆಯ? ವಸುದೆಯಲ್ಲಿ ಹುಟ್ಟಿದಂತಹ ಪ್ರತಿಯೋರ್ವರಿಗೂ ಕೂಡ ಮರಣವಿದೆ. ನಾನು ಹುಟ್ಟಿದ್ದ ಅಲ್ಲ ಬೇರೆ ರೂಪವ ನಿಮಗೆ ಗೊತ್ತು. ನೀನು ಇರುವುದೆಲ್ಲಿ ಹೇಳು? ವಸುದೆಯಲ್ಲಿ ಹುಟ್ಟಿದವರಿಗೆ ಮರಣ ಉಂಟು ಅಂದಾಗ ನನಗೆ ಚಿಂತೆ ಹುಟ್ಟಿದ್ದೆ ಅಲ್ಲಿ ಸ್ವಾಮಿ. ಏನು? ನೀವು ಕೊಟ್ಟದ್ದು ಸುಳ್ಳು ಅಂತ ಅಲ್ಲ, ನನಗೆ ಮರಣ ಇಲ್ಲದಂತಹ ವರಪ್ರಸಾದವನ್ನು ತಾವು ಅಸ್ತು ಅಂತ ಅನುಗ್ರಹಿಸಿದ್ದೇನೆ. ನಿಜ. ಆದ ಕಾರಣ ನನಗೆ ಸಂಶಯಗಳು ತಾನಿಂದ ತಾನಾಗಿ ಒಂದೊಂದೇ ಮೂಡುವುದಕ್ಕೆ ಪ್ರಾರಂಭ. ಹೇಗದು? ಅವರೆಲ್ಲ ಸಾಯ್ತಾರೆ. ಹೌದು. ನನಗೆ ಹುಟ್ಟಿದ್ದೀರಿ, ಹೌದು. ನನಗೆ ಮರಣ ಇಲ್ವೋ? ನೀನು ಹುಟ್ಟಿದ್ದು ಹೌದು ಅಂತಂದ್ರೆ ನಿನಗೆ ಮರಣ ಉಂಟು ಅಂತ ಅರ್ಥ. ನಾನು ಸಾಯುವುದಿಲ್ಲ ಅಂತ ತಾವು ತಥಾಸ್ತು ಅಂತ ಹೇಳಿದ್ದಲ್ವೋ? ನೀ ಯೋಚನೆ ಮಾಡಬೇಕು. ಅಜರಾಮರತ್ವ, ನನಗೆ ಅಜರಾಮರತ್ವ ಅಂದ್ರೆ ಸಾವೇ ಇಲ್ಲ ಅಂತ. ಹೌದು, ಅಜರಾಮರತ್ವ ಅಂತ ಹೇಳಿದ್ದು ಹೌದು. ಅಲ್ಲಿಗೆ ಮತ್ತು ವಾಕ್ಯಗಳನ್ನು ಸೇರಿಸಿದ್ದೇನೆ, ನೀನು ನೆನಪಿಸಿಕೋದನ್ನು. ಹಾಗಿದ್ರೆ ಅದು ಬ್ರಹ್ಮವಾಕ್ಯ ಕುಸಿಯ ಅಲ್ವೇ ಅಲ್ಲ, ಅಲ್ಲ ಕೇವಲ ಅಷ್ಟಕ್ಕೆ ಸೀಮಿತವಾಗಿಲ್ಲ. ನೀವು ಮತ್ತೇನೆ ಹೇಳಿದ್ದು ನನಗೆ ಕೇಳಿಲ್ಲ. ನೆನಪಿಸಿಕೊ. ದಶರಥನ ಮಗನಾಗಿ ಹುಟ್ಟಿಕೊಳ್ಳುವಂತಹ ನರನಿಂದ ನಿನಗೆ ಮರಣ ಲಭ್ಯವಾಗುತ್ತದೆ. ಅಜ ಪೌತ್ರ ದಶರಥನ ಪುತ್ರ ಭೂಮಿಯಲ್ಲಿರುವಂತಹ ಭಾರವನ್ನು ತಡೆದುಕೊಳ್ಳಲಿಕ್ಕಾಗದಂತಹ ಭೂಮಿ ದೇವಿ ಸ್ಥಿತಿಪತಿಯಲ್ಲಿ ಈ ರೀತಿಯಾಗಿ ಪ್ರಾರ್ಥಿಸಿದ ಕಾಲಕ್ಕೆ ಅಲ್ಲಿಯೇ ನಾ ಹುಟ್ಟಿ, ಆ ಕ್ಷೇತ್ರದಲ್ಲೇ ನಾ ಹುಟ್ಟಿ ಪ್ರಪಂಚ ಮುಖದಲ್ಲಿರುವಂತಹ ದುಷ್ಟಗಳನ್ನೆಲ್ಲ ನಾಶ ಮಾಡುತ್ತೇನೆ ಅಂತ ಅಭಯ ವಾಕ್ಯವನ್ನು ಹೇಳಿ ಆಗಿದೆ, ಗುಟ್ಟಾಗಿದೆ ಎಂಬಲ್ಲಿಗೆ ಆ ಕ್ಷೇತ್ರದಲ್ಲಿ ಹುಟ್ಟಿಕೊಂಡಂತಹ ನರಸ್ವರೂಪಿಯಿಂದಲೇ ಯಾರಿಂದಲೂ ನನ್ನನ್ನು ಮುಟ್ಟಲಾಗುವುದಿಲ್ಲ ಎನ್ನುವಂತಹ ಭ್ರಮೆ ಹೊಂದಿದಂತಹ ನಿನ್ನ ನಾಶವಾಗ್ತದೆ. ಮಂತ್ರಿ
ಮರಣ ಬರುವುದಿಲ್ಲ ಎನ್ನುವಂತಹ ದೃಷ್ಟಿಯಲ್ಲಿದ್ರೆ ನೀವೇ ಆಡುವುದು ಭವಿಷ್ಯತ್ ಚಿಂತೆಯಲ್ಲಿ ಒಬ್ಬ ಹುಟ್ಟುತ್ತಾನೆ, ದಾಶರಥಿ ಆಗುತ್ತಾನೆ, ಅವನಿಂದ ನನಗೆ ಮರಣ. ಅದಕ್ಕೆ ಹೌದು ನನ್ನನ್ನು ಏರಿಗೆ ಹೊರಡದ ಹಾಗೆ ಮಾಡಿದ್ದನು ನನಗೂ ಗೊತ್ತು. ಆದ ಕಾರಣವೇ ನಾನು ಒಂದು ಹೆಜ್ಜೆ ಮುಂದೆ ಇಟ್ಟರೆ ಮತ್ತೆ ಇಳಿಗೆ ಬರುವವನೇ ಅಲ್ಲ. ಅದಕ್ಕಾಗಿಯೇ ನನ್ನ ತತ್ವಕ್ಕೆ ಪೂರಕವಾಗಿ ನನಗೆ ಮರಣ ಬರುವುದಿದ್ರೆ ಅವನಿಂದ ಅಂತ ಹೇಳಿದ್ರಲ್ವ. ಈ ಎಳೆಯ ಬೀಜವೋ ಸಸಿಯೋ ಮೊಳಕೆ ಒಡೆದು ಮೇಲೆ ಬಂದ ಮತ್ತಲ್ವೋ ಫಲರೂಪಿಯಾಗುವುದು.